ಯಾವಾಗ ನಿಮ್ಮ ತಂಗಿ ವಿವಾಹ ಮಾಡ್ಕೋತಾಳೋ ಆಗ ಅವಳನ್ನ ಶಾಪ ಬಲಿ ತಗೊಳುತ್ತೆ. ಏನಿದು ಇದ್ದಕ್ಕಿದ್ದಾಗೆ ಮೇಲೆದ್ದ, ಏನ್ ಮಾಡ್ತಾನೆ ಅಂತ? ಅಭಿ 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 ಬಿಡೋ. ಏನ್ ಮಾಡ್ತಿದ್ಯೋ? ಆ ದಾರನ ಕಿತ್ತಾಕ್ತಾ ಇದ್ದೀನಿ. ಅದು ದಾರ ಅಲ್ಲ, ತಾಳಿ. ಅದೊಂದು ತಾಳಿ, ಅದನ್ನ ಕಡ್ದವನೊಬ್ಬ ಮನುಷ್ಯ, ನಡೆದಿದ್ದೊಂದು ಮದುವೆ. ಹೌದು ಕಣೋ, ನಡೆದಿದ್ದು ಮದ್ವೆನೆ. ವೇದ ಮಂತ್ರಗಳು ಗಟ್ಟಿ ಮೇಳ ಇಲ್ದೇ ಇರ್ಬೋದು, ಬಂಧು ಮಿತ್ರ ಪರಿವಾರ ಅಕ್ಷತೆ ಇಲ್ದೇ ಇರ್ಬೋದು, ಆದ್ರೆ ಅವಳ ಹೆತ್ತ ತಂದೆ ತಾಯಿ ಸಾಕ್ಷಿಯಾಗಿ, ಈ ಪಂಚಭೂತಗಳ ಸಾಕ್ಷಿಯಾಗಿ, ಆ ದೈವ ಸಾಕ್ಷಿಯಾಗಿ ದಿವ್ಯ ಕುತ್ತಿಗೆಗೆ ಬಿದ್ದಿರೋದು ಮಂಗಳಸೂತ್ರ. ಕಲ್ಪನಾ, ಕಲ್ಪನಾ, ಏರ್ಪಾಡೆಲ್ಲ ಮಾಡಿದ್ಯಾ? ಎಲ್ಲ ಏರ್ಪಾಡು ಮಾಡಿದ್ದೀನಿ ಅಜ್ಜಿ. ಏನು ಏರ್ಪಾಡೆಲ್ಲ ನೀನ್ ಮಾಡಿದ್ಯಾ ತಂಗಿಯಮ್ಮ? ಅಯ್ಯೋ, ನನ್ನ 5 ಗಂಟೆಗೆ ಏಳ್ಸಿ ಅಣ್ಣ ಅಂತ ಎಲ್ಲ ಕೆಲ್ಸನೂ ನನ್ನ ಹತ್ರ ಮಾಡಿಸಿದೆ. ಕೈ ನೋಯ್ತಾ ಇದೆ. ಚಂದ್ರಿಕಾ ಇಲ್ದಿರೋ ಸಮಯನ ನೋಡಿ ನನ್ನ ಚಿಕ್ಕ ಮಗು ಮಾಡಿ ಚೆಲ್ಲಾಟ 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 ಆಡ್ತಿದ್ದಾರೆ. ಮುತ್ತೈದೆಯರಿಗೆ ಪುರೋಹಿತರಿಗೆ ಹೇಳಿದ್ಯಾ? ಎಲ್ರಿಗೂ ರಾತ್ರಿನೇ ಹೇಳಿದ್ದೀನಿ, ಎಲ್ರು ಬರ್ತಾರೆ. ಊರ್ನವ್ರಿಗೆಲ್ಲ ವಿಷಯನ ಹೇಳಿದ್ದಾರೆ, ನನಗ್ ಮಾತ್ರ ಹೇಳಿಲ್ಲ. ಅಯ್ಯೋ, ನಿನ್ನೆ ಕೃಷ್ಣಾರ್ಜುನ ಯುದ್ಧ ನಡೆಯಿತು, ಇವತ್ತು ಏನ್ ನಡೆಯುತ್ತೋ ಏನೋ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ, ಎಲ್ಗೆ ಉದೋ ಅಂತ ಹೋಗ್ತಿದ್ದೀರಾ? ಇನ್ನೆಲ್ಲಿಗೆ? ಈ ಮನೆಗೆ. ಯಾಕೆ? ಯಾಕೆ ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿದ್ರೆ ಯಾಕೆ ಹೇಳ್ತೀನಿ? ನಮ್ಮನ್ನ ಬೇಕು ಅಂತಾನೆ ಅಡ್ಗಡ್ತಿದ್ದಾರೆ, ಬನ್ನಿ ಹೋಗೋಣ. ದರಿದ್ರ ಜೀವನ, ಒಬ್ರು ಕೂಡ ಭಾವ ಅಂತ ಅನ್ಲಿಲ್ಲ. ಮದ್ವೆ ಆಗಿರೋ ಹುಡ್ಗಿ ಹೀಗ್ ಕೂತಿದ್ಯಲ್ಲಮ್ಮ, ಎದ್ದೇಳು ಮೇಲೆ. ಅಜ್ಜಿ, ಯಾರು ಇವರೆಲ್ಲ? ವ್ರತಕ್ ಬಂದಿರೋ ಮುತ್ತೈದೇರಮ್ಮ, ನಿನ್ನ ರೆಡಿ ಮಾಡೋದಕ್ ಬಂದಿದ್ದಾರೆ. ಏನು ವ್ರತ? ಸತ್ಯನಾರಾಯಣ ಸ್ವಾಮಿ ವ್ರತ. ಮದ್ವೆ ಆದ ತಕ್ಷಣ ವ್ರತ ಮಾಡ್ಬೇಕು. ಅಜ್ಜಿ ನಿನ್ನನ್ ರೆಡಿ ಮಾಡೋಕ್ ಹೇಳಿದ್ರು. ಬೇಗ ಬಾಮ್ಮ, ನಿನ್ಗೆ ಮಂಗಳ ಸ್ನಾನ ಮಾಡಿಸ್ಬೇಕು. 1 ನಿಮಿಷ ನೀವೆಲ್ಲ ಹೊರಗಡೆ ಹೋಗ್ತೀರಾ ಪ್ಲೀಸ್? ನಾನು ಅಜ್ಜಿ ಹತ್ರ ಮಾತಾಡ್ಬೇಕು. ನೀವೆಲ್ಲ ಹೊರಗಡೆ ಇರಿ, ಆಯ್ತಮ್ಮ. ನಾನ್ ಕರ್ಕೊಂಡ್ ಬರ್ತೀನಿ. ಅಜ್ಜಿ, ಇದೆಲ್ಲ ಏನು?
ಅಜ್ಜಿಗೆ ನಿಮ್ಗಿಂತ ಜಾಸ್ತಿ ವಯಸ್ಸಾಗಿದೆ, ಗೊತ್ತಿಲ್ಲದೆ ಮಾಡಿರ್ತಾರೆ. ನಿಮ್ಗೇನಾಗಿದೆ ಎಲ್ಲ ಗೊತ್ತಿದ್ದು ಕೂಡ ಅಜ್ಜಿ ಏನ್ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡ್ತಾರಮ್ಮ. ಏನು ಒಳ್ಳೇದು? ಅಷ್ಟಕ್ಕೊಂದು ನಡೆದಿದ್ದನ್ನ ನನಗೆ ಅರಗಿಸ್ಕೊಳಕ್ಕೆ ಆಗ್ತಿಲ್ಲ. ನಿನ್ನೆನೆ ಅವರಿಗೂ ಅಣ್ಣಂಗೂ ಅಷ್ಟು ದೊಡ್ಡ ಜಗಳ ಆಯ್ತು. ಇವತ್ತು ಮತ್ತೆ ವ್ರತ ಅಂತಿದ್ದೀರಾ. ಅವರಿಬ್ರು ಒಬ್ರನ್ನೊಬ್ರನ್ನ ಹೊಡ್ಕೊಂಡು ಸಾಯ್ಬೇಕು ಅಂತಿದ್ದೀರಾ. ಈ ಮನೆನ ಸ್ಮಶಾನವಾಗಿ ಬದಲಾಯಿಸ್ಬೇಕು ಅಂತಿದ್ದೀರಾ. ಅಜ್ಜಿ ಹೇಳಿದ್ರು ಅಂತ ನೀವ್ ಬಂದ್ರಿ. ನೀವ್ ಹೇಳಿದ್ದನ್ನೆಲ್ಲ ಮಾಡೋದಕ್ಕೆ ನಾನು ಪ್ರಾಣ ಇಲ್ದಿರೋ ಗೊಂಬೆ ಅಲ್ಲ, ಮನುಷ್ಯಳು. ನಿಮ್ಮಪ್ಪ ಯಾರ ಮಾತು ಕೇಳ್ತಿರ್ಲಿಲ್ಲ. ನನ್ ಮಾತು, ಅವ್ರ ಅಪ್ಪನ ಮಾತು, ಅತ್ತೆ ಮಾವನ್ ಮಾತು, ನಾಣಿ ಮಾತು, ಕೊನೆಗೆ ನಿಮ್ಮಮ್ಮಮ್ಮ ರೂಪ ಮಾತು ಕೇಳ್ತಾ ಇರ್ಲಿಲ್ಲ. ಅವನ್ ಕಣ್ಣಿನ ನೋಟಾನೇ ಮಾತಾಗಿ ಆ ಮಾತೆ ಶಾಸನವಾಗಿರ್ತಿತ್ತು. ಅಂಥವನ್ ಕೂಡ ನಿಮ್ಮ ಅಜ್ಜಿ ಹೇಳೋ ಮಾತು ಕೇಳ್ತಿದ್ದ. ಅವನ್ಗಿಷ್ಟ ಇಲ್ದೇ ಇದ್ರೂ ಅಜ್ಜಿ ಹೇಳಿದ್ದನ್ನ ಮಾಡ್ತಾ ಇದ್ದ. ಯಾಕಂದ್ರೆ ಅಜ್ಜಿ ಈ ಮನೆ 4 ತಲೆಮಾರುಗಳಿಂದ ಅವಳೇ ಈ ಕುಟುಂಬನ ಕಾವಲ್ ಕಾಯ್ತಿದ್ದಾಳಮ್ಮ. ಅವಳು ಈ ಮನೆಗೋಸ್ಕರ ಏನ್ ಮಾಡಿದಾಳೋ, ಏನ್ ಕಳ್ಕೊಂಡಿದ್ದಾಳೋ ನಿನಗ್ ಗೊತ್ತಿಲ್ಲ. ಹೇಳ್ಬೇಕು ಅನ್ಕೊಂಡ್ರು ಹೇಳೋಕಾಗ್ದೇ ಇರೋ ಪರಿಸ್ಥಿತಿ. ಹೇಳೋ ಸಮಯ ಕೂಡ ಬರುತ್ತಮ್ಮ. ಅಜ್ಜಿ ಆದ್ಮೇಲೆ ನಿಮ್ಮಪ್ಪ ನಿಮ್ಮಮ್ಮನ ಮಾತನ್ನ ಕೇಳ್ತಿದ್ದ. ಗಂಟ್ಲಲ್ಲಿ ವಿಷ ಇಟ್ಕೊಂಡಿರೋ ಶಿವ ಅಂತ ಓದಿರ್ತೀಯ ಅಲ್ವಾ? ನಿಮ್ಮಮ್ಮ ಕೂಡ ವಿಷದ ಹಾಗೆ ನೋವುಗಳನ್ನ ಮನ್ಸಲ್ಲಿ ಬಚ್ಚಿಟ್ಕೊಂಡು ಹೊರಗಡೆ ನಗ್ತಾ ನಗ್ತಾ ಇರ್ತಿದ್ಲಮ್ಮ. ಅಜ್ಜಿ ಏನ್ ಹೇಳ್ತಾಳೋ ಅದನ್ ಮಾಡ್ತಿದ್ಲು. ನಿಮ್ಮಪ್ಪ ಅಮ್ಮ ಇಬ್ರು ಅಜ್ಜಿನ ನಂಬಿದ್ರು. ಅವ್ರು ಹೇಳಿದ್ದನ್ನೆಲ್ಲ ಮಾಡಿದ್ರು. ನೀನು ಆ ಪರಂಪರೆನ ಮುಂದುವರಿಸ್ಬೇಕು. ನಿಮ್ಮಪ್ಪ ಅಮ್ಮ ಅಜ್ಜಿಗೆ ಕೊಟ್ಟ ಗೌರವನ ನೀನು ಕೊಡ್ಬೇಕು. ಇದು ವಂಶಾಚಾರ ಅನ್ಕೋ. ಅಂದ್ರೆ ನನಗಿಷ್ಟ ಇಲ್ದೇ ಇದ್ರೂ ಮಾಡ್ಬೇಕಾ ಅಜ್ಜಿ?